ನಮಸ್ಕಾರ ವೀಕ್ಷಕರೇ. ರಾಜ್ಯದಲ್ಲಿ ಈಗ ಸ್ಥಳೀಯ ಸಂಸ್ಥೆಗಳ ಹವಾ ಜೋರಾಗಿದೆ. ಜೊತೆಗೆ ರಾಜ್ಯ ವಿಧಾನಸಭೆ ಚುನಾವಣೆಯೂ ದೂರವಿಲ್ಲ. ಹೀಗಾಗಿ ರಾಜಕೀಯ ಸುದ್ದಿಗಳ ಅಬ್ಬರ ಜೋರಾಗಿದೆ. ಕೇವಲ ರಾಜಕೀಯ ಸುದ್ದಿಗಳ ಕಾರ್ಯಕ್ರಮ ಎಲೆಕ್ಷನ್ ಬುಲೆಟಿನ್ಗೆ ಸ್ವಾಗತ. ನಾನು ಭಾವನಾ. ಮೊದಲಿಗೆ ನೋಡೋಣ ಬನ್ನಿ ಹೆಡ್ಲೈನ್ಸ್. ತವರು ಜಿಲ್ಲೆಯಲ್ಲಿ ಶೆಟ್ಟರ್ ಭರ್ಜರಿ ಪ್ರಚಾರ. ಕಾಂಗ್ರೆಸ್ ಜೆಡಿಎಸ್ನಿಂದಲೂ ಕ್ಯಾನ್ವಾಸ್ ಅಬ್ಬರ. ಯಾರಿಗೆ ಮನಸೋಲ್ತಾನೋ ಮತದಾರ. ಯಾವ ಪಕ್ಷದಲ್ಲಿದ್ದಾರೆ ಚಂದ್ರಕಾಂತ್ ಬೆಲ್ಲದ್? ಕೆಜೆಪಿಗೆ ಹೋಗ್ತಾರಾ, ಬಿಜೆಪಿಯಲ್ಲೇ ಉಳಿತಾರಾ? ಶಾಸಕರಿಗೆ ಈ ಬಾರಿಯೂ ಸಿಗುತ್ತಾ ಅಧಿಕಾರದ ಸಿಹಿ? ಅಮೆರಿಕಾದಲ್ಲಿನ ಕೆಲಸಕ್ಕೆ ಗುಡ್ ಬೈ, ಲೋಕಲ್ ಎಲೆಕ್ಷನ್ಗೆ ಜೈ ಜೈ. ಮಂಡ್ಯ ನಗರಸಭೆ ಕಣದಲ್ಲಿ ಸಂಶೋಧಕನ ಸ್ಪರ್ಧೆ. ಗಣಿನಾಡಲ್ಲಿ ರಂಗೇರಿದ ಚುನಾವಣೆ. ಸಿರಗುಪ್ಪದಲ್ಲಿ ಜಿದ್ದಿನ ಹಣಾಹಣಿ. ಕೋಟೆ ಉಳಿಸಿಕೊಳ್ಳಲು ಬಿಎಸ್ಆರ್ ಪಣ. ಎಲೆಕ್ಷನ್ ಹತ್ತಿರವಾಗ್ತಿದ್ದಂತೆ ಶುರುವಾಯಿತು ಸಮರ. ಎಚ್ಡಿಕೆ ವಿರುದ್ಧ ಸಿದ್ದು ಫುಲ್ ಗರಂ. ಬಿಎಸ್ವೈಗೆ ಬಿಜೆಪಿ ಡೋರ್ ಕ್ಲೋಸ್ ಅಂದ್ರು ಸದಾನಂದ ಗೌಡ. ಅದ್ಯಾಕೋ ಸಿಎಂ ಶೆಟ್ಟರ್ ಹೆಚ್ಚಾಗಿ ತಮ್ಮ ತವರು ಜಿಲ್ಲೆಯಲ್ಲೇ ಇರ್ತಾರೆ. ಕಳೆದ 3 ದಿನಗಳಿಂದ ಧಾರವಾಡ ಜಿಲ್ಲೆಯಲ್ಲೇ ಬೀಡುಬಿಟ್ಟಿದ್ದಾರೆ. ತವರು ಜಿಲ್ಲೆ ಧಾರವಾಡದಲ್ಲಿ ಭರ್ಜರಿ ಚುನಾವಣಾ ಪ್ರಚಾರ ಆರಂಭ ಮಾಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣಾ ಕಣ ರಂಗೇರ್ತಾ ಇದ್ದು, ಹೀಗಾಗಿ ಬಿಜೆಪಿ ಪರ ಶೆಟ್ಟರ್ ಅಖಾಡಕ್ಕೆ ಇಳಿದಿದ್ದಾರೆ. ಈ ಕಡೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷ ಕೂಡ ಭರ್ಜರಿ ಪ್ರಚಾರಕ್ಕೆ ಇಳಿದಿವೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಒಟ್ಟು 67 ವಾರ್ಡ್ಗಳಿದ್ದು, ಇದರಲ್ಲಿ ಬಿಜೆಪಿ ಕಳೆದ ಬಾರಿ 30 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಆದರೆ ಈ ಬಾರಿಯ ಅಂತಹ ಸಾಧನೆಯನ್ನ ಬಿಜೆಪಿ ಮಾಡೋದು ಸುಲಭದ ಮಾತಾಗಿರೋದಿಲ್ಲ. ಸ್ಥಳೀಯ ಚುನಾವಣೆ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರಲಿದ್ದು, ಹೀಗಾಗಿ ಶೆಟ್ಟರ್ ಸ್ವತಃ ಚುನಾವಣಾ ಅಖಾಡಕ್ಕೆ ಇಳಿದು ಬಿಜೆಪಿ ಪರ ಮತದಾರರನ್ನ ಸೆಳೆಯುವ ಪ್ರಯತ್ನದಲ್ಲಿದ್ದಾರೆ. ಬಿಜೆಪಿಯ ಪರ ಸ್ವತಃ ಶೆಟ್ಟರ್ ಅಖಾಡಕ್ಕೆ ಇಳಿದು ಭರ್ಜರಿ ಪ್ರಚಾರ ಏನೋ ನಡೆಸ್ತಾ ಇದ್ದಾರೆ. ಆದರೆ ಬಿಜೆಪಿ ಎಷ್ಟೇ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಹೀಗಂತ ಹೇಳಿದ್ದು ಯಾರು ಗೊತ್ತಾ? ಯಡಿಯೂರಪ್ಪನವರು. ಅವರು ಇನ್ಮುಂದೆ ಬಿಜೆಪಿ ಬಗ್ಗೆ ಮಾತನಾಡಲ್ವಂತೆ. ಅವರನ್ನ ಹಿಟ್ಲರ್ ಅಂದಿದ್ದಕ್ಕೂ ಅವರಿಗೆ ಬೇಜಾರಿಲ್ವಂತೆ. ಆದರೆ ಹಿಟ್ಲರ್ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತೋರಿಸ್ತಾರಂತೆ. ತುಮಕೂರಿನಲ್ಲಿ ಮಾತನಾಡಿದ ಅವರು ಬಿಜೆಪಿ ವಿರುದ್ಧ ಹರಿಹಾಯ್ದ್ರು. ಈ ಬಾರಿ ಬಿಜೆಪಿಗೆ ಜನ ಮತ ಹಾಕೋದಿಲ್ಲ ಅಂತ ಲೇವಡಿ ಮಾಡಿದ್ರು. ತುಮಕೂರು ನಗರವನ್ನು ಮಾದರಿ ನಗರವನ್ನಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದೆ. ಇದನ್ನು ಮಹಾನಗರ ಪಾಲಿಕೆ ಮಾಡಿ 25 ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ. ಕೊಟ್ಟಣವನ್ನು ಖರ್ಚು ಮಾಡುವಂಥ ಯೋಗ್ಯತೆ ಇಲ್ಲಿರುವಂಥ ಶಾಸಕರಿಗಿಲ್ಲ. ನನ್ನನ್ನು ಹಿಟ್ಲರ್ ಅಂತ ಕರೀತಾರೆ. ಅವ್ರಿಗೆ ನನ್ನನ್ನು ಏನು ಬೇಕಾದ್ರೂ ಕರೀಲಿ, ಆದರೆ ಒಬ್ಬ ಮಂತ್ರಿಯಾಗಿ ತನ್ನ ಕರ್ತವ್ಯ ನಿರ್ವಹಿಸ್ದೇನೆ 6-8 ಕಮಿಷನರ್ಗಳನ್ನು ಬದಲಾವಣೆ ಮಾಡಿ, ನಗರಸಭೆ ಅಧ್ಯಕ್ಷರನ್ನು 6-7 ಬಾರಿ ಬದಲಾವಣೆ ಮಾಡಿ, ಎಲ್ಲರೂ ತಾನು ಹೇಳಿದಂತೆ ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅಂತ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ. ಕೆಜೆಪಿಗೆ ಬಹುಮತ ಬಂದೇ ಬರುತ್ತೆ. ತುಮಕೂರು ನಗರವನ್ನು ಒಂದು ಮಾದರಿ ನಗರವನ್ನು ಮಾಡಬೇಕು ಅನ್ನೋ ಸಂಕಲ್ಪ ನಾವು ಇಟ್ಕೊಂಡಿದ್ದೇವೆ. ರಾಜಕೀಯ ನಾಯಕರ ಕೆಸರಚಾಟ ಒಂದು ಮುಂದುವರಿತಾನೆ ಇದೆ. ಅದರ ಜೊತೆಗೆ ಎಲ್ಲಾ ಜಿಲ್ಲೆಗಳಲ್ಲೂ ಈ ಚುನಾವಣೆಯ ಕಾವು ಏರತೊಡಗಿದೆ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣಾ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಜಿಲ್ಲೆಯ 1 ನಗರಸಭೆ, 3 ಪುರಸಭೆ ಮತ್ತು 4 ಪಟ್ಟಣ ಪಂಚಾಯಿತಿಗಳ ಒಟ್ಟು 148 ವಾರ್ಡ್ಗಳಿಗೆ ಸ್ಪರ್ಧಿಸುವುದಕ್ಕೆ ಒಟ್ಟು 686 ಮಂದಿ ಸ್ಪರ್ಧಾ ಕಣಕ್ಕೆ ಇಳಿದಿದ್ದಾರೆ. ಚಿಕ್ಕಮಗಳೂರು ನಗರಸಭೆಯ 35 ವಾರ್ಡ್ಗಳಿಗೆ 202 ಮಂದಿ ಸ್ಪರ್ಧಿಸಿದ್ರೆ, ಕಡೂರು ಪುರಸಭೆ 23 ವಾರ್ಡ್ಗಳಿಗೆ 107 ಮಂದಿ ಗೆಲುವಿಗಾಗಿ ಹೋರಾಡ್ತಾ ಇದ್ದಾರೆ. ಬೀರೂರು ಪುರಸಭೆಗೆ 23 ವಾರ್ಡ್ಗಳಿಗೆ 92 ಮಂದಿ ಸ್ಪರ್ಧೆಗೆ ಇಳಿದಿದ್ರೆ, ತರೀಕೆರೆ ಪುರಸಭೆ 23 ವಾರ್ಡ್ಗಳಿಗೆ 121 ಮಂದಿ ಸ್ಪರ್ಧಾಳುಗಳಾಗಿದ್ದಾರೆ.
ಒಟ್ನಲ್ಲಿ ಸ್ಥಳೀಯ ಸಂಸ್ಥೆಯ ಚುನಾವಣಾ ಪ್ರಚಾರ ಬಿರುಸು ಪಡ್ಕೊಂಡಿದೆ. ಮತದಾರನ ಬಳಿಗೆ ತೆರಳಿ ಅಭ್ಯರ್ಥಿಗಳು ಮತಯಾಚನೆ ಮಾಡ್ತಾ ಇದ್ದಾರೆ. ಆದ್ರೆ ಇದರ ಎಫೆಕ್ಟ್ ಜನರ ಮೇಲೆ ಯಾವ ರೀತಿಯಾಗಿದೆ, ಜನ ಯಾರಿಗೆ ಒಲಿತಾರೆ ಅನ್ನೋದು ಸದ್ಯದ ಕುತೂಹಲ. ನಮ್ಮಲ್ಲಿ ಯಾವ ತರದಲ್ಲೂ ಭೇದ ಭಾವ ಇಲ್ಲ. ನೀವೇ ಸ್ಥಳೀಯ ಚುನಾವಣೆಗೆ ಈಗಾಗಲೇ ದಿನಗಣನೆ ಆರಂಭ ಆಗಿದೆ. ಜೊತೆಗೆ ಇದರ ಎಫೆಕ್ಟ್ ಮುಂದಿನ ವಿಧಾನಸಭೆ ಚುನಾವಣೆ ಮೇಲೂ ಆಗುತ್ತೆ. ಅಲ್ಲದೆ ನಾಯಕರ ಕೆಸರಚಾಟ ಅಂತೂ ಇಲ್ಲಿವರೆಗೂ ನಿಂತೇ ಇಲ್ಲ. ಇನ್ನು ಇವತ್ತು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಸಖತ್ ಗರಂ ಆಗಿದ್ರು. ನಾನು ಸಿಎಂ ಆಗಲ್ಲ ಅಂತ ಹೇಳೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಯಾರು ಅಂತ ತರಾಟೆಗೆ ತಗೊಂಡ್ರು. ನನ್ನನ್ನ ಸಿಎಂ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಶಾಸಕರು. ದೇವೇಗೌಡ ಕುಟುಂಬದ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಸಿಎಂ ಆಗೋಲ್ಲ ಅನ್ನೋ ಎಚ್.ಡಿ.ಕೆ. ಕುಮಾರಸ್ವಾಮಿ ಹೇಳಿಕೆಗೆ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟರು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ 30% ಆಫ್ ದಿ ಅರ್ಬನ್ ವೋಟರ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರತಕ್ಕಂಥದ್ದು. ಬೆಂಗಳೂರು ನಗರನೂ ಕೂಡ ಇಲ್ಲ ಇದರಲ್ಲಿ. ಇನ್ನು ಉಳಿದ ಕಾರ್ಪೊರೇಷನ್ಗಳು, ಮುನ್ಸಿಪಾಲಿಟಿಗಳು, ಟೌನ್ ಪಂಚಾಯಿತಿಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಅಬೌಟ್ 30% ಆಫ್ ದಿ ಟೋಟಲ್ ವೋಟರ್ಸ್ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಿಂದ ಅದು ಚುನಾವಣೆ, ಅಸೆಂಬ್ಲಿ ಚುನಾವಣೆಯ ದಿಕ್ಸೂಚಿ ಅಂತ ಹೇಳಕ್ಕೆ ಬರೋದಿಲ್ಲ. ಬಟ್ ಒಂದು ರೀತಿ ಜನರ ನಾಡಿ ಮಿಡ್ತ ಏನಿರ್ಬೋದು ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ. ನಾನು ಮುಖ್ಯಮಂತ್ರಿ ಮಾಡೋದು ಹೈಕಮಾಂಡ್ನವರು, ನಮ್ಮ MLAಗಳು ಅವರಲ್ವಲ್ಲ. ದೇವೇಗೌಡ ಮನೆಯವರ ನಾನು ಮಾಡೋರು ಯಾರು? ನಮ್ಮ ಹೈಕಮಾಂಡು, ನಮ್ಮ MLAಗಳು ಮಾಡೋದು. ಅವ್ರು ಯಾರು ಹೇಳೋಕ್ಕೆ ನನಗೆ ಊಹಿಸಿ? ಅವ್ರೇನು ಅವ್ರು ಬಂದು ಅದಕ್ಕೇನು ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅದಕ್ಕೆ. ಕಾಂಗ್ರೆಸ್ ಜೆಡಿಎಸ್ ನಾಯಕರ ವಾಗ್ಯುದ್ಧ ನೋಡಿದ್ದಾಯ್ತು. ಈಗ ಮಾಜಿ ಸಿಎಂ ಒಬ್ರು ಮಾಜಿ ಸಿಎಂ ಅವ್ರ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಮಾಜಿ ಸಿಎಂ ಬಿಜೆಪಿಗೆ ವಾಪಸ್ ಬಂದ್ರೆ ಅವರಿಗೆ ನೋ ಎಂಟ್ರಿ ಬೋರ್ಡ್ ಕಾದಿರುತ್ತೆ ಅಂತ ಮಾಜಿ ಸಿಎಂ ಆಗಿರುವಂತಹ DV ಸದಾನಂದಗೌಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪ ಅವರಿಗೆ ಪಕ್ಷದ ಬಾಗಿಲು ಈಗಾಗಲೇ ಮುಚ್ಚಿ ಹೋಗಿದೆ. ಬಿಜೆಪಿಗೆ BSY ಅಗತ್ಯ ಯಾವುದೇ ಕಾರಣಕ್ಕೂ ಇಲ್ಲ. ಅವರು ಯಾವ ಮುಖ ಹೊತ್ತು ಪಕ್ಷಕ್ಕೆ ವಾಪಸ್ ಬರ್ತಾರೆ ಅಂತ ಪ್ರಶ್ನೆ ಮಾಡಿದ್ರು. ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪರ ಭಾರಿ ಅವಶ್ಯಕತೆ ನಮ್ಮ ಪಕ್ಷಕ್ಕಿಲ್ಲ. ಮತ್ತು ಅವರು ಬಂದರೆ ಸಾಕಷ್ಟು ಜನ ನಮ್ಮ ಕಾರ್ಯಕರ್ತರು ನೊಂದುಕೊಳ್ತಾರೆ. ಒಬ್ಬ ವ್ಯಕ್ತಿ ತಾನು ಎಲ್ಲವನ್ನ ಪಕ್ಷದಿಂದ ಪಡ್ಕೊಂಡು ಯಾವುದೋ ಒಂದು ಹಂತದಲ್ಲಿ ಪಕ್ಷಕ್ಕೆ ಒಂದು ತಿರುಗುಬಾಣ ಆಗೋ ರೀತಿಯಲ್ಲಿ ಇಷ್ಟೆಲ್ಲ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಎಲ್ಲರನ್ನ ನೋಯಿಸಿದಂಥವರು ಮತ್ತೆ ಮರಳಿ ಮನೆಗೆ ಬರ್ತೇನೆ ಅಂತ ಹೇಳಿದರೆ ಯಾವ ಪಶ್ಚಾತ್ತಾಪದ ಆಧಾರದಲ್ಲಿ ಬರ್ತಾರೆ ಅಂತ ಹೇಳುವಂಥದ್ದು ಪ್ರಶ್ನೆ. ಯಾವ ಪಶ್ಚಾತ್ತಾಪದ ಆಧಾರದಲ್ಲಿ? ಏನು ಅವರು ಸಣ್ಣ ವ್ಯಕ್ತಿಯ? ಅವರಿಗೆ ಇಡೀ ರಾಜ್ಯದಲ್ಲಿ ಅವರು ಶಿಕಾರಿಪುರದಲ್ಲಿ ಸೋತಾಗ ಅವ್ರನ್ನ ಕರೆದು ನಾವು MLC ಮಾಡಿದ್ದೆವು, ಅವ್ರನ್ನ ರಾಜ್ಯದ ಅಧ್ಯಕ್ಷ ಮಾಡಿದೆವು, ಉಪಮುಖ್ಯಮಂತ್ರಿಗಳು ಮಾಡಿದೆವು. ಪಕ್ಷ ಬಿಟ್ಟು ಹೋಗ್ತಾನೆ ಅಂತ ಹೇಳಿದರು ಹಿಂದೊಮ್ಮೆ 20-25 ಜನ ಶಾಸಕರನ್ನು ತಗೊಂಡೋಗಿ. ಆಗ ಕೂಡ ಕೈಕಾಲು ಹಿಡಿದು ಪಕ್ಷದಲ್ಲಿ ಉಳಿಸ್ಕೊಂಡೆವು, ಮುಖ್ಯಮಂತ್ರಿ ಮಾಡಿದೆವು. ಅವರೇ ಮಾಡಿದ ಸ್ವಯಂಕೃತ ಅಪರಾಧ. ಅದರಿಂದಾಗಿ ಅವರು ಪಕ್ಷ ಬಿಟ್ಟು ಹೋಗಬೇಕಾಗಿದೆ ಹೊರತು ಅವರನ್ನು ಯಾರು ಹೊರಗೆ ದೂಡಿದ್ದಲ್ಲ. ನಾವು 4-5 ತಿಂಗಳ ಕಾಲ ಅವರು ಉಳಿಬೇಕು ಅಂತ ಹೇಳಿ ನಮ್ಮ ಪ್ರಯತ್ನಗಳನ್ನು ಮಾಡಿದ್ದೀವಿ. ಆದರೆ ನಾನೇ ಎಲ್ಲ BJP ಅಂತ ಹೇಳುವಂಥದ್ದು ಅವರ ಮನಸ್ಸಲ್ಲಿತ್ತು. ಈಗ ಗೊತ್ತಾಯಿತು 70 ಜನ ಶಾಸಕರಿದ್ದರು ಅಂತ ಹೇಳಿದರು, ಅದು 25 ಆಯಿತು. 25 ಹೋಗಿ ಈಗ 12 ಆಗಿದೆ. 12ರಲ್ಲಿ ಕೂಡ ಕೆಲವು ಹೋದವರು ನಾವು ಹೋದ್ದು ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಬ್ಬ ಶಕ್ತಿ ಸಂಘಟನೆಯ ಶಕ್ತಿಗಿಂತ ವ್ಯಕ್ತಿಯ ಶಕ್ತಿ ಮೇಲು ಅಂತ ಹೇಳಿ ಯಾರು ಸಾಬೀತು ಮಾಡಲಿಕ್ಕೆ ಹೊರಟ್ರೆ ಏನಾಗುತ್ತೆ ಅಂತ ಹೇಳೋದಕ್ಕೆ ಅವರೊಂದು ಜ್ವಲಂತ ಉದಾಹರಣೆ. ಓಕೆ, ರಾಜಕೀಯ ನಾಯಕರ ಕೆಸರಚಾಟ ಇದ್ದಿದ್ದೇ ಸಾಕಷ್ಟು ಚುನಾವಣಾ ಪ್ರಚಾರ ಹವಾ ಶುರುವಾಗಿದೆ. ಇನ್ನು ಲೋಕಲ್ ರಾಜಕೀಯ ನೋಡೋದಿದೆ, ಜೊತೆಗೆ ಕ್ಷೇತ್ರ ಕುತೂಹಲಗಳನ್ನು ನಿಮಗೆ ತಿಳಿಸೋದಿದೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.